ಹೂಕೋಸು ಮತ್ತು ಕಡಲೆಕಾಳು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೀರಾ? ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಕಡಲೆಕಾಳನ್ನ ರಾತ್ರಿ ನೆನೆಸಿ 1 ಗ್ಲಾಸ್ ನೀರು ಹಾಕಿ ಕುಕ್ಕರಲ್ಲಿ 5 ವಿಷಲ್ ಹೊಡಿಸಿದ್ರೆ ಸಾಫ್ಟಾಗಿ ಬಾಯ್ಲ್ ಆಗುತ್ತೆ. ಈಗ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ಅರಶಿನ ಹಾಕಿ ಒಂದು ಕುದಿ ಬಂದಮೇಲೆ ಬಿಡಿಸಿರುವಂತಹ ಹೂಕೋಸು ಹಾಕಿ 1 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ. ಈಗ ನೀರು ಮತ್ತು ಹೂಕೋಸನ್ನ ಸಪ್ರೇಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಹಾಗೂ ಅರಿಶಿನ ಪುಡಿ ಹಾಕಿ ಈಗ ಬಾಯ್ಲ್ ಮಾಡಿರುವಂತಹ ಹೂಕೋಸನ್ನ ಎಣ್ಣೆಲಾಗಿ ಸ್ವಲ್ಪ ಫ್ರೈ ಮಾಡಿ ತೆಗಿತಾ ಇದ್ದೀನಿ, ಕ್ರಿಸ್ಪಿನೆಸ್ಗೋಸ್ಕರ ಅಷ್ಟೇ. ಅದೇ ಎಣ್ಣೆಗೆ ರುಬ್ಬಿರುವಂತಹ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡಿ. ಕಡಲೆಕಾಳು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಬಾಯ್ಲ್ ಮಾಡಿರುವಂತಹ ಕಡಲೆಕಾಳು. ಸ್ವಲ್ಪ ಉಪ್ಪು ಹಾಕಿ ಹೂಕೋಸು ಹಾಕಿ ಎಲ್ಲ ಮಸಾಲೆ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ನೀರು ಹಾಕಿ ಹೈ ಫ್ಲೇಮಲ್ಲಿ 5ರಿಂದ 6 ನಿಮಿಷ ಬೇಯಿಸಿದರೆ ಸಾಕು. ಸಖತ್ತಾಗಿರುವಂಥ ಅಲ್ಟಿಮೇಟ್ ಟೇಸ್ಟ್ ಇರುವಂಥ ಹೂಕೋಸು ಕರಿ ರೆಡಿ ಆಗುತ್ತೆ. ಈಗ ಕೊನೆಗೆ ಸ್ವಲ್ಪ ಕೊರಿಯಾಂಡರ್ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಬೇಯಿಸಿದರೆ ರೆಡಿ. ನೀವು ಹೇಗಿದೆ ತಿಳಿಸಿ.